ಪೂರಿ ಸಾಗುಗೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ತರಕಾರಿನ ಚೆನ್ನಾಗಿ ಒಗ್ಗರಣೆನಲ್ಲಿ ಹಾಕ್ಕೊಂಬಿಟ್ಟು ಕುಕ್ಕರಲ್ಲೇ ಬೇಯಿಸ್ಕೊಂಬಿಟ್ರೆ ಈಸಿ ಇರುತ್ತೆ. 1-2ರಿಂದ 3 ನೀವು ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ತೊಂಡೆಕಾಯಿ ಕೂಡ ಹಾಕ್ಬೋದು. ಬೇಕಂದ್ರೆ ಸೊಪ್ಪು ಹಾಕ್ಬೋದು, ಈರುಳ್ಳಿ ಹಾಕ್ಬೋದು, ಟೊಮಾಟೊ ಹಾಕ್ಬೋದು. ನಾ ಯೂಶಲಿ ಈರುಳ್ಳಿ ಮತ್ತೆ ಇದನ್ನ ಗುರುವಾರ ಅಂತ ಹಾಕೋದಿಲ್ಲ. ಬೇರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ಕೂಡ ತರಕಾರಿ ಚೆನ್ನಾಗಿರುತ್ತೆ. ಇದು ಸಾಗು ಅಷ್ಟನ್ನು ಒಂಚೂರು ಎಣ್ಣೆ ಒಗ್ಗರಣೆ, ಮಾಮೂಲಿ ಸಾಸಿವೆ ಒಗ್ಗರಣೆ ಹಾಕೊಂಡ್ಬಿಟ್ಟು ಒಂಚೂರು ಕರ್ಬೇವಿನ ಸೊಪ್ಪೆಲ್ಲ ಹಾಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡಿ 1-2 ಕುಕ್ಕರ್ ವಿಜಿಲ್ ಕೂಗಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಬಟಾಣಿ ಆದ್ರೂ ಹಾಕೋಬಹುದು, ಅವರೆಕಾಳಾದ್ರೂ ಹಾಕೋಬಹುದು, ಅಥವಾ ಕಡಲೆಕಾಳು ಬೇಕಾದ್ರೂ ಹಾಕೊಬಹುದು. ಒಂದು ಕಡಲೆಕಾಳು ಅದನ್ನ ನೆನೆಸ್ಬಿಟ್ಟು ಬೇಯಿಸ್ಕೋಬೇಕು. ಬಟಾಣಿನೂ ಅಷ್ಟೇ ಚೆನ್ನಾಗಿ ನೆನೆಸಿದ್ರೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಅದನ್ನ ರುಬ್ಬೋದಕ್ಕೆ ಬೇಕಾಗೋದು ಹಸಿಮೆಣಸಿನ್ಕಾಯಿ, ಶುಂಠಿ, ಮತ್ತೆ 1-2 ಪೀಸ್, 1-2 ಪೀಸ್ ಸಾಗು ಇದು ಚಕ್ಕೆ, ಕೊತ್ತಂಬರಿ ಸೊಪ್ಪು, ಮೇಲಿಂದ ಕೊಬ್ಬರಿ, ಕಡಲೆಪಪ್ಪು, ಮತ್ತೆ ಗಸಗಸೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಗಸಗಸೆ ರೇಟ್ ಜಾಸ್ತಿ, ಆದ್ರೆ ಗಸಗಸೆ ಹಾಕಿದ್ರೇನೆ ಇದ್ರದ್ದು ಫ್ಲೇವರ್ ಇರೋದು. ಎಲ್ಲ ಹಾಸಿದ್ದೀನಿ, ಯಾವುದೂ ಏನು ಇದು ಮಾಡೋದಿಲ್ಲ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಈ ತರಕಾರಿ ಕುಕ್ಕರ್ ಜೊತೆಗೆ ಬೇಯಿಸಿರ್ತೀವಲ್ಲ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಇದು ಕುದಿಸ್ಬಿಟ್ರೆ ಸಾಗು ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಪೂರಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗ್ರೇವಿ ತರ ಒಳ್ಳೆ ಟೇಸ್ಟ್ ಇರುತ್ತೆ. ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಆಪ್ಷನ್, ಯೂಶಲಿ ಅದನ್ನ ಹಾಕೊಂಡ್ರೆ ಅದ್ರ ಫ್ಲೇವರೇ ಬೇರೆ ಇರುತ್ತೆ. ಇಲ್ದಿದ್ರೂ ನಡೆಯುತ್ತೆ. ಈ ಸಾಗುನ ಚೆನ್ನಾಗಿ ಕುದಿಸೋವಾಗ ಮಾತ್ರ ನಿಧಾನಕ್ಕೆ ಸಿಮ್ಮಲ್ಲಿ ಕುದಿಸ್ಬೇಕು, ಇಲ್ಲಾಂದ್ರೆ ತಳ ಹತ್ಬಿಡುತ್ತೆ. ನೋಡ್ಕೊಂಡು ನೀಟಾಗಿ ಕುದಿಸ್ಕೊಂಡ್ರೆ ಸಾಗು ಚೆನ್ನಾಗಿರುತ್ತೆ.